ದೀಪಾವಳಿಗೆ ಸ್ವೀಟ್ ಖರೀದಿಸುವ ಮುನ್ನ ಎಚ್ಚರ ಎಚ್ಚರ. ಸಿಹಿ ತಿಂಡಿ ಹೆಸರಲ್ಲಿ ಕೆಮಿಕಲ್ ಸ್ವೀಟ್ಸ್ ತಿಂದೀರಾ? ಎಚ್ಚರ. ದೀಪಾವಳಿಗೆ ಡಿಮ್ಯಾಂಡ್ ಹಿನ್ನೆಲೆ ಶುರುವಾಗಿದೆ ನಕಲಿ ಸ್ವೀಟ್ಸ್ ದಂಧೆ. ದೇಶಾದ್ಯಂತ ಕೆಮಿಕಲ್ ಸ್ವೀಟ್ಸ್ ಅಡ್ಡೆಗಳ ಮೇಲೆ ದಾಳಿಯನ್ನ ಮಾಡಲಾಗ್ತಾ ಇದೆ. ಆಹಾರ ಸುರಕ್ಷತಾ ಇಲಾಖೆಯಿಂದ ಸಾವಿರಾರು ಕೆಜಿ ಸ್ವೀಟ್ಸ್ಗಳನ್ನ ನಾಶ ಮಾಡಲಾಗಿದೆ. ಸಿಹಿಯ ಹೆಸರಿನಲ್ಲಿ ಕೆಮಿಕಲ್ ತಿನ್ನಿಸುವವರ ವಿರುದ್ಧ ಕಟ್ಟೆಚ್ಚರವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ರಾಜಸ್ಥಾನದಲ್ಲಿ ಕಲಬೆರಕೆ ಪನ್ನೀರ್ ತಯಾರಿಕಾ ಘಟಕ ಸೀಸ್ ಆಗಿದೆ. ಉತ್ತರ ಪ್ರದೇಶದಲ್ಲಿ 26,000 ಕೆಜಿ ಕೆಮಿಕಲ್ ರಸಗುಲ್ಲವನ್ನ ನಾಶ ಮಾಡಿದ್ದಾರೆ. ರಾಜಸ್ಥಾನದಲ್ಲಿ 20,000 ಕೆಜಿ ಕೆಮಿಕಲ್ ಸ್ವೀಟ್ಸ್ ಜಪ್ತಿಯಾಗಿದೆ. ದೆಹಲಿಯಲ್ಲಿ 2,600 ಕೆಜಿ ಕೆಮಿಕಲ್ ಸ್ವೀಟ್ಸ್ ಅನ್ನ ಸೀಸ್ ಮಾಡಲಾಗಿದೆ. ನೋಡಿ ಯಾವ ರೀತಿಯಾಗಿ ಈ ಕೆಮಿಕಲ್ ಅನ್ನ ಬಳಕೆ ಮಾಡಿಕೊಂಡು ಸ್ವೀಟ್ಸ್ಗಳನ್ನ ತಯಾರು ಮಾಡಲಾಗ್ತಾ ಇದೆ ಅಂತ ಹೇಳಿ. ದೀಪಾವಳಿ ಹಬ್ಬ ಬಂತು. ಸಹಜವಾಗಿಯೇ ಕಚೇರಿಗಳಲ್ಲಿ ದೀಪಾವಳಿ ಹಬ್ಬವನ್ನ ಅತಿ ಹೆಚ್ಚು ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ತಾರೆ. ಮತ್ತೆ ಮನೆಗಳಲ್ಲೂ ಕೂಡ ಗಾಡಿಗಳ ಪೂಜೆ ಮಾಡೋದ್ರ ಮೂಲಕ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ. ಮತ್ತೆ ಸ್ವೀಟ್ಸ್ಗಳನ್ನ ಬಂದವ್ರಿಗೆ ಹೋದವ್ರಿಗೆ ಎಲ್ರಿಗೂ ಕೂಡ ಕೊಡ್ತಾ ಇರ್ತಾರೆ. ಆ ಒಂದು ಸ್ವೀಟನ್ನು ನಾವು ಖರೀದಿ ಮಾಡುವವರು ಬಹಳ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ನಾವು ಎಲ್ಲಿ ಸ್ವೀಟ್ ತೆಗೆದುಕೊಂಡು ಬರ್ತಾ ಇದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೋ ಒಂದು ಶಾಪಿಗೆ ಹೋಗೋದು, ಕಡಿಮೆ ಬೆಲೆಗೆ ನಮಗೆ ಸ್ವೀಟ್ ಸಿಗುತ್ತೆ ಅಂತ ಹೇಳಿ ನಾವು ಖರೀದಿ ಮಾಡೋದು, ಅದನ್ನು ಖರೀದಿ ಮಾಡಿಬಿಟ್ಟು ನಾವೇನಾದರೂ ತಿಂದರೆ ನಮಗೆ ಅದು ಆರೋಗ್ಯಕ್ಕೆ ಹಾನಿಯಾಗುತ್ತೆ. ಸೊ ಹಾಗಾಗಿ ಸ್ವೀಟ್ಸನ್ನು ಖರೀದಿ ಮಾಡೋಕ್ಕೂ ಮುನ್ನ ಸ್ವಲ್ಪ ಯೋಚನೆ ಮಾಡಿ ನಾವು ಎಲ್ಲಿ ಸ್ವೀಟ್ಸ್ ತೆಗೆದುಕೊಳ್ತಾ ಇದ್ದೀವಿ ಮತ್ತು ನಾವು ಎಷ್ಟು ಅದಕ್ಕೆ ಹಣ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಸ್ವೀಟ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. शॉर्ट बनने तो बढ़िया।